ಡೈರೆಕ್ಟ್ರಿಗೆ ಈ ಕ್ವೆಶನು, ಈಗ ಎಷ್ಟೊಂದು ಕಾನೂನು ಸಮಸ್ಯೆಗಳ ನಡುವೆನೂ ಈ ಸಿನಿಮಾನ ಫೈನಲಿ ರಿಲೀಸ್ ಮಾಡ್ತಾ ಇದ್ದೀರಾ. ಇದು 3ನೇ ಸರಿ ಡೇಟ್ ಅನೌನ್ಸ್ ಮಾಡಿ ಇವಾಗ ರಿಲೀಸ್ ಆಗ್ತಾ ಇರೋದಲ್ವಾ? ಹೌದು, ಎಸ್. ಸೊ ಓವರ್ ಆಲ್ ಸರ್, ಒಂದು ಸತಿ ಗ್ಲಿಮ್ಸಸ್ ಅಂತ ನೆನೆಸ್ಕೊಂಡ್ರೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ಪ್ರಾಬ್ಲಮ್ಮು, ಮತ್ತು ಹೇಗೆ ನೀವು ಅದಕ್ಕೆ ಇನ್ವಾಲ್ವ್ ಆಗಿದ್ರಿ, ಯಾವ ಮೂಮೆಂಟಲ್ಲಿ ಇನ್ವಾಲ್ವ್ ಆದ್ರಿ, ಅವಾಗ ಸಿನಿಮಾ ಯಾವ ಹಂತದಲ್ಲಿತ್ತು, ಆಮೇಲೆ ಏನೇನು ಬೆಳವಣಿಗೆಗಳಾಯಿತು ಅಂತ ಒಂದು ಬ್ರೀಫಾಗಿ ಹೇಳೋದಾದರೆ ಈ ಸಿನಿಮಾ ಏನು ಲೀಗಲ್ ಇಶ್ಯೂಸ್ ಸ್ಟಾರ್ಟ್ ಆಗಿತ್ತು ಅಂದರೆ ನಾವು ಟೀಸರ್ ಲಾಂಚ್ ಮಾಡ್ತೇವೆ ಐ ಥಿಂಕ್ ಮಾರ್ಚ್ ತಿಂಗಳು ಅನಿಸುತ್ತೆ. ಅಲ್ಲಿಂದ CBFCಗೆ ಅವರ ವಕೀಲರು ನೋಟಿಸ್ ಕಳಿಸ್ತಾರೆ. ಅಲ್ಲಿ CBFCಗೆ ನಾವು ರಿಪ್ಲೈ ಕೊಡ್ತೀವಿ, ನೋಟಿಸ್ ಕೊಡಬೇಡಿ, ಸಿನಿಮಾನ ಸರ್ಟಿಫಿಕೇಟ್ ಕೊಡಬೇಡಿ ಅಂತ ಕಳಿಸ್ತಾರೆ. ಸೊ ಅಲ್ಲಿ ರಿಪ್ಲೈ ನಾವು ಕೊಟ್ಟು ಅಲ್ಲಿಂದ ಸರ್ಟಿಫಿಕೇಟ್ ತೊಗೊತೀವಿ. ಆ ಬ್ಯಾಟಲಲ್ಲಿ ನಮ್ಮ ಕಡೆನೇ ಆಗುತ್ತೆ. ನೆಕ್ಸ್ಟು ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ ಅವರು. ಸಿವಿಲ್ ಕೋರ್ಟಲ್ಲಿ ಎಕ್ಸ್ಪೋರ್ಟ್ ಇಂಜೆಕ್ಷನ್ ತೊಗೊತಾರೆ. ಐ ಥಿಂಕ್ ಮಾರ್ಚಲ್ಲಿಂದನೇ. ನೆಕ್ಸ್ಟು ನಾವು ಮೇಯಲ್ಲಿ ಸ್ಟೇ ವೆಕೇಟ್ ಆಗುತ್ತೆ. ನಂತರ ಅವ್ರು ಹೈಕೋರ್ಟ್ಗೆ ಹೋಗುತ್ತಾರೆ. ಆ ಜೂನ್ ಮತ್ತು ಜುಲೈಯಲ್ಲಿ ಫುಲ್ಲು ಹೈಕೋರ್ಟಲ್ಲಿ ಕೇಸ್ ನಡೆಯುತ್ತೆ. ಜುಲೈಯಲ್ಲಿ ಕೇಸು ನಮ್ಮ ಕಡೆ ಆಗುತ್ತೆ. ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಆಗುತ್ತೆ. ಒಬ್ಬ ಡೈರೆಕ್ಟರ್ನ ಆರ್ಟಿಸ್ಟಿಕ್ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೇನು ಮತ್ತು ಸೆನ್ಸಾರ್ ಬೋರ್ಡ್ನ ಕಾರ್ಯವ್ಯಾಪ್ತಿ ಅಂದರೆ ಏನು ಅನ್ನೋದು ಒಂದು ಕರ್ನಾಟಕ ಹೈಕೋರ್ಟಲ್ಲಿ ರಿಪೋರ್ಟಬಲ್ ಅಂದರೆ ಇದೊಂದು ಎಕ್ಸಾಂಪಲ್ ಕೊಟ್ಟು ಮಾಡುವಂಥ, ಈಗ ಬೇರೆ ಕೇಸಸ್ಗಳು ಬಂದಾಗೆ ಒಂದು ರಿಪೋರ್ಟಬಲ್ ಆಗುತ್ತೆ. ಅದು ಜಡ್ಜ್ಮೆಂಟ್ಸ್ಗಳು ಎಲ್ಲದರಲ್ಲೂ ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ರಿಪೋರ್ಟಬಲ್ ಅಂದರೆ ಅದೊಂದು ವಾಲ್ಯೂಮ್ ಬುಕ್ಸ್ಗಳು ಬರುತ್ತೆ ILR ಅಂತ. ಸೊ ಅದರಲ್ಲಿ ಆ ಬುಕ್ಕಲ್ಲಿ ನಮ್ಮ ಏನು ಇತಿಹಾಸ ಇರುತ್ತೆ ಆ ಇತಿಹಾಸದೊಳಗಡೆ ಇದು ಸೇರುತ್ತೆ. ಒಬ್ಬ ನಿರ್ದೇಶಕನ ಕಾಲ್ಪನಿಕ ಕತೆ, ಅವನಿಗೆ ಏನು ಸ್ವಾತಂತ್ರ್ಯ ಇದೆ, ಅವನು ಏನೇನು ಮಾಡ್ಬೋದು ಅನ್ನೋದನ್ನು ಈ ಕೇಸ್ನಲ್ಲಿ ಒಂದು ರಿಪೋರ್ಟಬಲ್ ಆಗುತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ಈ ಥರ ಆಗಿರೋದು ಸಿನಿಮಾ ವಿಷಯಕ್ಕೆ ಸಂಬಂಧಿಸಿದ ಬೆರಳೆಣಿಕೆ ಇರ್ಬೋದು, 2-3 ಇರ್ಬೋದು ಅಷ್ಟೇ. ನನ್ನ 88 ಏನೋ ಒಂದಾಗಿತ್ತು, 88 ಒಂದಾಗಿತ್ತು. ನಂತರ ಇದು ಅಂದ್ಕೊಂಡಿದ್ದೀನಿ, ಅದು ಗೊತ್ತಿಲ್ಲ ನನಗೆ. ರಿಪೋರ್ಟಬಲ್ ಆಗಿರೋವಂಥದ್ದು ಕರ್ನಾಟಕ ಹೈಕೋರ್ಟಲ್ಲಿ ಜಡ್ಜ್ಮೆಂಟು ನಮ್ಮ ಸಿನಿಮಾ ಆಗಿದೆ. ಆ ಖುಷಿ ಇದೆ. ಮುಂದೆ ಬರೋಂಥ ನನ್ನಂಥ ಮೇಕರ್ಗೆ ಇದು ಒಂದು ಕೈಗನ್ನಡಿ ಆಗುತ್ತೆ ಹಿಡ್ಕೊಂಡಾಗ. ಸೊ ಈ ಥರ ಇದೆ, ಈ ಥರ ಮಾಡ್ಬೋದು ಅನ್ನೋದು ಒಂದು ಬುಕ್ ಥರ ಆಗಿದೆ. ಸೊ ಇದಾದಾದಮೇಲೆ ಹೈಕೋರ್ಟಲ್ಲಿ ನಾವು ಏನು ಕೇಸ್ನ ವಿನ್ ಆಗ್ತೀವಿ. ವಿನ್ ಅನ್ನೋದಕ್ಕಿಂತ ಅವ್ರು ಹಾಕಿದ್ದಂಥ ಅರ್ಜಿ ವಜಾ ಆಗುತ್ತೆ. ವಜಾ ಆದ ನಂತರ ನಮ್ಮ ನಾಯಕ ನಟರು ಮತ್ತು ಪ್ರೊಡ್ಯೂಸರ್ ತನುಷ್ ಅವರನ್ನೇ ಅದೇ ದಿನ ಅವರ ವಕೀಲರನ್ನ ನಮ್ಮ ಹೈಕೋರ್ಟ್ ಕಾರಿಡಾರಲ್ಲಿ ಭೇಟಿಯಾಗಿ ಇವರನ್ನೇ ಅಪ್ರೋಚ್ ಮಾಡ್ತಾರೆ. ಏನಂತ, ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ದಯವಿಟ್ಟು ಬೇಕಾರೆ ನಮಗೆ ಅವ್ರ ಮೇಲೆ ನಾವು ಗೆದ್ದಿದ್ದೀವಿ ಅಂತ ಇಲ್ಲ, ನಾವು ಈಗ ಗೆದ್ದಿದ್ರೂ ನಾವು ಒಂಥರ ಸೋತಿರೋ ಥರನೇ, ನಮ್ಗೆ ಅದಿಲ್ಲ, ದರ್ಶನ್ ಸಾರ್ಗೆ ವಿಜಯಲಕ್ಷ್ಮಿ ಮೇಡಮ್ನ ಮೀಟ್ ಮಾಡಿಸಿ ಬೇಕಾದ್ರೆ ನಾನು ಹೇಳ್ತೀನಿ ಅಂತ ಅವ್ರು ಭೇಟಿ ಆಗ್ತಾರೆ. ಆಗ ಅವರು ಅಡ್ವೊಕೇಟ್ ಪ್ರಥಮ್ ಅವರು ಕೂಡ ತುಂಬ ಸ್ಪಂದಿಸ್ತಾರೆ. ನಂತರ ಇವ್ರಿಬ್ರು ಮಾತುಕತೆ ಆಗುತ್ತೆ. ಮುಂದುವರೆದ ಭಾಗನ ನಮ್ಮ ನಿರ್ಮಾಪಕರು ಹೇಳ್ತಾರೆ. ಇಷ್ಟೆಲ್ಲ ಅದಾದಮೇಲೆ ನೆಕ್ಸ್ಟು ವಿಜಯಲಕ್ಷ್ಮಿ ಮೇಡಮ್ ಜೊತೆ ಮಾತಾಡಿರ್ತಾರೆ ನಮ್ಮ ನಾಯಕ ನಟರು. ಇದು ಮಿಕ್ಕಿದೆಲ್ಲ ಅವ್ರು ಹೇಳ್ತಾರೆ.